ಅವ್ರದ್ದೆಲ್ಲರೆ ಒಂದು ಮ್ಯಾಕ್ಸಿಮಮ್ 100-150 ಮೆಂಬರ್ಸ್ ಇರ್ತಾರೆ ಒಂದು ಮದುವೆಗೆ. ಈಗ ನಾನಿಲ್ಲಿ ನಮ್ಮಲ್ಲಿ 4,000-5,000 ಅಂತ ಹೇಳಾಗ ಅದರಲ್ಲಿ ತುಂಬ ಕ್ಯೂರಿಯಸ್ ಆಯಿತು. ಕನಸಲ್ಲಿ ಇರಲಿಲ್ಲ ಇಂಥ ಇವರು ಬರ್ತಾರೆ, ಈಗ ಮದುವೆ ಈಗ ಗ್ರ್ಯಾಂಡ್ ಆಗ್ತದೆ. ನಮ್ಮೊಟ್ಟಿಗೆ ಒಂದು ಒಳ್ಳೆಯ ಬಾಂಧವ್ಯದಲ್ಲಿ ಇದ್ದಾರೆ, ಎಲ್ಲ ವಿಷಯದಲ್ಲೂ ಹ್ಯಾಪಿಯಾಗಿದ್ದಾರೆ. People are all very nice, very good, and we love India. Sulya is amazing. It's a nice place in India. Amazing food and amazing people. Amazing life. People are lovely and food is amazing and we love Sulya. We fall in love with Sulya. We would love to come back to India and to explore more. ವೀಕ್ಷಕರೇ ನಮಸ್ತೆ. ಮದುವೆ ಎನ್ನುವಂಥದ್ದು ಪ್ರತಿಯೊಬ್ಬರ ಬಾಳಿನಲ್ಲೂ ಕೂಡ ಸಂಭ್ರಮದ ಕ್ಷಣ. ಈ ವಿವಾಹ ಸಮಾರಂಭಕ್ಕೆ ಬಂಧುಗಳು, ದೂರದಿಂದ ಮಿತ್ರರು, ಹಿತೈಷಿಗಳು ಎಲ್ಲರೂ ಕೂಡ ಬರ್ತಾರೆ. ಆದರೆ ಸುಳ್ಯದ ಮದುವೆ ಒಂದು ವಿಶೇಷ ಕಾರಣಕ್ಕೆ ಸುದ್ದಿ ಮಾಡ್ತಾ ಇದೆ. ದೂರದ ಇಟಲಿಯಿಂದ ತನ್ನ ಮಿತ್ರನ ಮನೆಗೆ ಒಂದಷ್ಟು ಅವರ ಮಿತ್ರರು ಬಂದಿದ್ದಾರೆ. ಆ ಮನೆಯಲ್ಲಿ ನಾನೀಗ ಇದ್ದೇನೆ. ಸುಳ್ಯದ ಗಾಂಧಿನಗರ ಸಮೀಪ ಇರುವಂಥ ಮನೆ ಇದು. ಸುಳ್ಯದಲ್ಲಿ ಪ್ರಥಮ ಬಾರಿಗೆ ಅಂದರೆ ಸುಮಾರು 4 ದಶಕಗಳ ಹಿಂದೆ, 40 ವರ್ಷದ ಹಿಂದೆ ತೆಂಗಿನಕಾಯಿ ವ್ಯಾಪಾರವನ್ನು ಮಾಡಿ ಇವತ್ತಿಗೂ ಕೂಡ ಅದನ್ನು ಮುನ್ನಡೆಸ್ತಾ ಇರುವಂಥ ಅಬ್ದುಲ್ ರಹಿಮಾನ್ ಅವರಿದ್ದಾರೆ ನಮ್ಮೊಂದಿಗೆ. ಅವರ ಪುತ್ರ ಅಬ್ದುಲ್ ನಾಸಿರ್ ಅವರು, ಅವರ ವಿವಾಹ ಸಮಾರಂಭ, ಅದೇ ರೀತಿಯಲ್ಲಿ ಅವರ ಇನ್ನೋರ್ವ ಪುತ್ರ ರಿಯಾಜ್ ಕೂಡ ನಮ್ಮೊಂದಿಗಿದ್ದಾರೆ. ಅಬ್ದುಲ್ ನಾಸಿರ್ ಅವರ ವಿವಾಹ ಸಮಾರಂಭಕ್ಕೆ ಅವರ ಮಿತ್ರರು ಆಗಮಿಸಿರುವಂಥದ್ದು. ಈ ಕುರಿತ ಮಾಹಿತಿಯನ್ನು ಪಡೆಯೋಣ. ಜೊತೆಗೆ ಇಟಲಿಯಿಂದ ಆಗಮಿಸಿರುವಂಥ ಅವರ ಮಿತ್ರರ ಮಾತುಗಳನ್ನು ಕೂಡ ಕೇಳೋಣ. ಅಭಿನಂದನೆಗಳು ನಾಸಿರ್ ಅವರು. ಥ್ಯಾಂಕ್ ಯು. ಯಾವಾಗ ಮದುವೆ ಆಯಿತು ಇಲ್ಲಿಂದ? ನಂದು ಜುಲೈ 20ಗೆ ಮದುವೆ ಆಯಿತು. ನಮ್ಮ ಅನ್ಸಾರಿ ತಿಮ್ಕಾನ ಇದು ಆಡಿಟೋರಿಯಂ ಉಂಟಲ್ಲ, ಗಲ್ಫ್ ಆಡಿಟೋರಿಯಮಲ್ಲಿ ಮದುವೆ ನಡೆಯಿತು. ಮತ್ತು ನನ್ನ ಫ್ರೆಂಡ್ಸ್ಗಳಲ್ಲಿ ಫಸ್ಟ್ ಅವರಲ್ಲಿ ಹೇಳುವಾಗ ಸ್ವಲ್ಪ ಹೇಗೆ ಫ್ರೆಂಡ್ಸ್ ಆದರು ಅದನ್ನು ಫಸ್ಟಿಗೆ ಹೇಳಿ. ಹೇಗೆ ಫ್ರೆಂಡ್ಸ್ ಅಂತೆಲ್ಲೇ ಅಲ್ಲಿ ಕಲಿತಿದ್ದೆ. ಒಂದು 3.5 ವರ್ಷ ಅಲ್ಲೇ ಕಲಿತು ನಾನು. 2017 ಅಲ್ಲಿ ಹೋಗಿ 2021 ರಿಟರ್ನ್ ಬಂದೆ. ಮತ್ತು ಅಲ್ಲಿರುವಾಗಲೇ ನಾವು ಕ್ಲಾಸ್ಮೇಟ್ಸ್ ಆಗಿದ್ದೆವು. ಹಾಗೆ ಜಸ್ಟ್ ಅವರಲ್ಲಿ ಒಂದು ಹೇಳಿದೆ, ಈಗ ಮದುವೆ ಉಂಟು ಅಂತ ಹೇಳುವಾಗಲೇ ತುಂಬ ಕ್ಯೂರಿಯಸ್ ಆಗಿದೆ. ಅಂದರೆ ಎಂಗೇಜ್ಮೆಂಟ್ ಆಗ ಅವರಿಗೆ ಸ್ವಲ್ಪ ಕಲ್ಚರಲ್ ಆಗಿ ನಮ್ಮ ಹೇಗಿರ್ತದೆ, ನಮ್ಮ ಮದುವೆ ಹೇಗಿರ್ತದೆ, ಮತ್ತು ಅವ್ರದ್ದೆಲ್ಲರೆ ಒಂದು ಮ್ಯಾಕ್ಸಿಮಮ್ 100-150 ಮೆಂಬರ್ಸ್ ಇರ್ತಾರೆ ಒಂದು ಮದುವೆಗೆ. ಮ್ಯಾಕ್ಸಿಮಮ್ ಅಂದರೆ 150 ಇರ್ತದೆ. ಈಗ ನಾನಿಲ್ಲಿ ನಮ್ಮಲ್ಲಿ 4,000-5,000 ಅಂತ ಹೇಳಾಗ ಅದರಲ್ಲಿ ತುಂಬ ಕ್ಯೂರಿಯಸ್ ಆಯಿತು. ಮತ್ತು ನಮ್ಮ ಈ ಅರೇಂಜ್ಮೆಂಟ್ಸ್ ಅದೆಲ್ಲ ನೋಡಿ ಒಂದು ತುಂಬ ಕ್ಯೂರಿಯಾಸಿಟಿಗೆ ಒಂದು. ಹೇಗೆ ಅವರ ಇಲ್ಲಿ ಆತಿಥ್ಯ ಎಲ್ಲ ಹೇಗೆ ಇಷ್ಟಪಟ್ಟು? ಅವರು ನಮ್ಮ ಊರಿನ ಜನರ ಇದೆಲ್ಲ ತುಂಬ ಇಷ್ಟ ಆಯಿತು ಅವರಿಗೆ. ಮತ್ತು ಅದಲ್ಲದೆ ಈ ಮನೆಯವರೆಲ್ಲ ಇಲ್ಲ ನಮ್ಮ ಫುಡ್ ಆಗಲಿ, ಮತ್ತು ಅದೇ ಥರ ನಮ್ಮ ಇನ್ನಿತರ ಎಲ್ಲ ಇದು ಅವ್ರಿಗೆ ನಾವು ಕೊಟ್ಟ ಕಾಸ್ಟ್ಯೂಮ್ ಆಗಲಿ ಎಲ್ಲ ಇದರಲ್ಲಿ ತುಂಬ ಹ್ಯಾಪಿಯಾಗಿದ್ದಾರೆ. ಈಗ ನೆಕ್ಸ್ಟ್ ಇನ್ನೊಮ್ಮೆ ಇದು ಪ್ಲ್ಯಾನ್ ಮಾಡಬೇಕು ಹಾಗೆ ಅಂತೇಳಿ ಮಾತಿನಲ್ಲಿ ಹೋಗ್ತಾರೆ. ಅವ್ರಿಗೆ ಈಗಲ್ಲಿ ವರ್ಕ್ ಮಾಡ್ತಾ ಇದ್ರಿ? ಈಗ ನಾನು ಅಬುದಾಬಿಯಲ್ಲಿ ಒಂದು ಟೀಚರ್ ಆಗಿದ್ದೇನೆ. ಓಕೆ. ಎಷ್ಟು ವರ್ಷದಿಂದ? ನನಗೆ 2 ವರ್ಷದಿಂದ. 2 ವರ್ಷದಿಂದ. ಆದರೆ 2 ವರ್ಷದ ನಂತರ ಕೂಡ ಅವರ ಬಾಂಧವ್ಯ ಹಾಗೆ ಮುಂದುವರೆದಿದೆ. 5 ವರ್ಷ ನಂತರ ಕೂಡ ನಮ್ಮ ಕಾಂಟ್ಯಾಕ್ಟಲ್ಲೇ ಇದ್ದೇವೆ. ಈಗಲೂ ಕೂಡ ಕಾಂಟ್ಯಾಕ್ಟಲ್ಲೇ ಇದ್ದೇವೆ. ಅಬ್ದುಲ್ ರಹಿಮಾನ್ ಅವರೇ, ಬಹುಶಃ ಮಗನ ಮದುವೆಗೆ ಫ್ಯಾಮಿಲಿ ದೊಡ್ಡದಾಗಿದೆ, ಇಡೀ ಜಗತ್ತೇ ಬಂದಿರುವ ಹಾಗೆ ಇಟಲಿಯಿಂದ ಕೂಡ ಬಂದಿದ್ದಾರೆ. ಏನು ಅನ್ನಿಸ್ತಾ ಇದೆ? ಭಾರಿ ಸಂತೋಷ ಆಗ್ತಾ ಇದೆ. ನಾನು ಇದನ್ನು ಕನಸಲ್ಲಿ ಇರಲಿಲ್ಲ ಇಂಥ ಇವರು ಬರ್ತಾರೆ, ಈಗ ಮದುವೆ ಈಗ ಗ್ರ್ಯಾಂಡ್ ಆಗ್ತದೆ. ಭಾರಿ ಸಂತೋಷ ಆಗಿದೆ. ಹೇಗೆ ಅವರು ಬಂದಿರುವಂಥವರೆಲ್ಲ? ಭಾರಿ ಸಂಸ್ಕೃತರು, ನಮಗೆ ತೊಂದರೆ ಇಲ್ಲ. ಅವ್ರದ್ದು ಒಳ್ಳೆ ವ್ಯಕ್ತಿತ್ವ, ನಮ್ಮ ಹೊಂದಿಕೊಂಡು ಹೋಗ್ತಾರೆ. ನಮ್ಮಲ್ಲಿ ಎಲ್ಲ ಫುಡ್ ಯಾವ ಫುಡ್ ಅವರಿಗೆ ಇದಾಗ್ತದೆ, ಅದೇ ಬೇಕು ಇದು ಬೇಕು ಅಂತ ಹೇಳಿ ಹೇಳ್ತಾ ಇಲ್ಲ. ಒಳ್ಳೆ ಎಂಜಾಯ್ ಮಾಡ್ತಾ ಇದ್ದಾರೆ. ರಿಯಾಜ್ ಅವರೇ, ಬಹುಶಃ ತಾವು ಕೂಡ ಅವರು ಸುಳ್ಯದಲ್ಲಿ ಇದ್ದಷ್ಟು ದಿನ ಅವರ ಒಡನಾಟವನ್ನು ಹೊಂದಿದ್ರಿ, ಹೇಗಿದ್ದಾರಲ್ಲ? ತೊಂದರೆ ಇಲ್ಲ, ಒಳ್ಳೆ ಇದಕ್ಕೆಲ್ಲ ನಮ್ಮೊಟ್ಟಿಗೆ ಒಂದು ಒಳ್ಳೆಯ ಬಾಂಧವ್ಯದಲ್ಲಿ ಇದ್ದಾರೆ, ಎಲ್ಲ ವಿಷಯದಲ್ಲೂ ಹ್ಯಾಪಿಯಾಗಿದ್ದಾರೆ. ಭಾಷೆ ಸಮಸ್ಯೆ ಆಯಿತಾ? ಭಾಷೆ ನಮಗೆ ಸ್ವಲ್ಪ ಸಮಸ್ಯೆ, ಅವರಿಗೆ ತೊಂದರೆ ಇಲ್ಲ. ಇದರಿಂದ ಅವರಿಗೆ ಏನೂ ಪ್ರಾಬ್ಲಮ್ ಇಲ್ಲ, ನಮಗೆ ಸ್ವಲ್ಪ ಮಾತಾಡಲಿಕ್ಕೆ ಕಷ್ಟ ಆಗುತ್ತೆ. ಸರಿ ವೀಕ್ಷಕರೇ, ಗಮನಿಸ್ತಾ ಇದ್ದೀರಿ, ದೂರದ ಇಟಲಿಯಿಂದ ತನ್ನ ಮಿತ್ರನ ಮದುವೆಗೆ ಸುಳ್ಯಕ್ಕೆ ಆಗಮಿಸಿದ್ದಾರೆ. ಎಲ್ಲಿಯ ಇಟಲಿ, ಎಲ್ಲಿಯ ಸುಳ್ಯ, ಆದರೆ ಅಂಥ ಒಂದು ಬಾಂಧವ್ಯ ಇಲ್ಲಿ ನೆಲೆ ನಿಂತಿದೆ. ಹಾಗಾಗಿ ಬಂದಿದ್ದಾರೆ, ಖುಷಿ ಪಟ್ಟಿದ್ದಾರೆ. ನಮ್ಮೊಂದಿಗಿದ್ದಾರೆ ಈಗ 3 ಇದ್ದಾರೆ, ಇನ್ನೂ 2 ಕೂಡ ಸೇರಿಕೊಳ್ಳಲಿಕ್ಕಿದ್ದಾರೆ. ಒಟ್ಟು 5 ಮಂದಿ ಅವರು ಇಟಲಿಯಿಂದ ಆಗಮಿಸಿರುವಂಥದ್ದು. ಪ್ಲೀಸ್ ಇಂಟ್ರೊಡ್ಯೂಸ್. Namaste Sulya, I'm Federico Ortensi and it's a pleasure to be Nasir's and his family's guest in Sulya. Namaste Sulya, I'm Michela Salaturai and I'm very happy to be here in Sulya for Nasir's and Jubi's wedding. Namaste Sulya, I'm Daniele Giordano and it was an honor to be here for the wedding of Nasir. Okay. We met during our master degree in Rome almost 5 years ago, maybe 2017.
and we studied Master in Industrial Biotechnology. We three together, and Daniele is our friend since our childhood. He's a nurse. 5 ವರ್ಷದಿಂದ ಇವರಿಗೆ ಪರಿಚಯ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಸ್ಟಡಿ ಮಾಡುವಂಥ ಸಂದರ್ಭದಲ್ಲಿ ಹೇಗಿದೆ ಸುಳ್ಯದ ಕಲ್ಚರ್? I really appreciate how the people here in Sulya, and especially Nasir's family, they are very hospital. No, they are very Welcome. hospital. Yeah, welcome with us. We love Sulya's food, and we had a really nice experience, and we are always eating very nice food and getting 2 kilos more. ಎಷ್ಟು ದಿನ ಇವರು ಇಲ್ಲಿ ಇದ್ರು ಮತ್ತು ಎಲ್ಲಿಗೆಲ್ಲ ಹೋದ್ರು ಅಂತ ಕೇಳೋಣ. Unfortunately, we should to go away today in the night, but we hope to return when it's possible. Okay. It's our first time in India, and we have been to Bangalore, and we are going next in the coast. We have seen the nature of Kerala, and it's very fascinating, and people are all very nice, very good, and we love India. ಇದೇ ಪ್ರಥಮ ಬಾರಿಗೆ ಅವರು ಇಂಡಿಯಾಕ್ಕೆ ಬರ್ತಾ ಇದ್ದಾರೆ. ಇಟಲಿಯಿಂದ ಪ್ರಥಮ ಭೇಟಿ. ಕೇರಳ, ಕರ್ನಾಟಕ ಹೀಗೆ ವಿವಿಧ ಕಡೆಗಳಿಗೆ ತೆರಳಿದ್ದಾರೆ. ಖುಷಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಪ್ರಿಯ ವೀಕ್ಷಕರೇ, ಈಗಾಗಲೇ ನಾಸಿರ್ ಅವರು ಹೇಳ್ತಾ ಇದ್ರು ಅಲ್ಲಿಯ ವಿವಾಹ ಸಮಾರಂಭ ಅಂದರೆ ಒಂದು 100ರಿಂದ 150 ಜನ ಸೇರುವಂಥ ವಿವಾಹ ಸಮಾರಂಭ. ಇಲ್ಲಿ ಹೆಚ್ಚು ಕಡಿಮೆ 5,000ವರೆಗೆ ಜನ ಏನು ಸೇರ್ತಾ ಇದ್ದಾರೆ. ಹೇಗೆ ಈ ಡಿಫ್ರೆನ್ಸ್ ಅಲ್ಲಿ ಮತ್ತು ಇಲ್ಲಿ ಹೇಗೆ ಅಂತ ಅವರ ಮಾತಿನಲ್ಲೇ ಕೇಳೋಣ ಪ್ಲೀಸ್. Well, the marriage is very different. I mean, here we love the chants, the food all together, the songs, and the bride with all the flowers, and all the imam function. But in Italy, it depends. If you are Christian, there is the priest, and they are on kind of on area of the church. But still, the colors and the mood is the same. Very, very good. ಓಕೆ. Yes, I really like to be with the bride because usually in Italy we are all together, but here, I've been with the bride, and I love when we took the picture all together with the flowers, the decoration. It was all beautiful. I am finishing my PhD in ecology and environmental biology, and after the Master of Science in Biotechnology. Yes, we've studied together, as already said. I got a master's degree in biotechnology, and now I'm working in the research field of biotechnology in Rome. You please. Now I'm working in ICU, okay, in a hospital, and I'm finish the university to become obstetrician. ಪ್ರಿಯ ವೀಕ್ಷಕರು, ಇನ್ನಿಬ್ಬರು ಕೂಡ ಸೇರಿಕೊಂಡಿದ್ದಾರೆ. ಯಾಕಂದರೆ ಸುಳ್ಯ ಅಂದರೆ ಅವರಿಗೆ ಸಾಕಷ್ಟು ಇಷ್ಟವಾಗಿ ಹೋಗಿದೆ. ಹಾಗಾಗಿ ಸುಳ್ಯದ ಪ್ರತಿ ಒಂದು ಸಂದರ್ಭವನ್ನು ಕೂಡ ಅವರು ಅನುಭವಿಸ್ತಾ ಇದ್ದಾರೆ. ಇದ್ದಷ್ಟು ದಿನ ಖುಷಿಯಾಗಿ ಈ ಒಂದು ಭಾರತವನ್ನು ನೋಡೋಣ ಎನ್ನುವ ಕಾರಣಕ್ಕೆ ಇನ್ನಿಬ್ಬರು ಸೇರಿಕೊಂಡಿದ್ದಾರೆ. ಪ್ಲೀಸ್ ಇಂಟ್ರೊಡ್ಯೂಸ್. Namaste. Namaste, Giulia. Yeah. I'm Riccardo Orsini from Rome. I'm a chef in diverse restaurants in Rome. I met Nasir during the period in Rome. ಪ್ಲೀಸ್. Hello, my name is Luca. I am a full stack developer. We met Nasir in Rome during his studies abroad, and we are still friends after years. Sulya is amazing. It's a nice place in India. Amazing food and amazing people. Amazing life. What I can say more than this is Your opinion? My opinion, we are like 7,000 kilometers far away from home, but we feel at home because people are lovely and food is amazing, and we love Sulya. We fall in love with Sulya. ವೀಕ್ಷಕರೇ, ಈ ನಮ್ಮ ಇಲ್ಲಿ ಸುಳ್ಯದಲ್ಲಿ ಅಲ್ಲ, ನಮ್ಮ ಈ ಭಾಗದಲ್ಲಿ ಈಗ ದಟ್ಟ ಮಳೆಗಾಲ. ನಾವು ಜುಲೈ ತಿಂಗಳಲ್ಲಿದ್ದೇವೆ. ಆದರೆ ಈ ಟೈಮಲ್ಲಿ ಇಟಲಿಯಲ್ಲಿ ಹೇಗೆ ಅಂತ ಕೇಳೋಣ. Well, raining season is very different from Rome, because now in Rome is very hot, it's sunny, almost 45 degrees, but it's enjoyable, the rain, and the nature blooms, so we are enjoying even the rain. We want all together. Thanks for the family, for the hospitality, and this. Thank you, Nasir.
ಮತ್ತೆ ಇಂಡಿಯಾಕ್ಕೆ ಅವರು ಬರ್ತಾರಾ? ಯಾಕಂದರೆ ಇಲ್ಲಿ ತುಂಬ ಹಾಸ್ಪಿಟಾಲಿಟಿ, ಅವರು ಏನು ಹೇಳಿದ್ದಾರೆ, ಖುಷಿ ಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇಂಡಿಯಾಕ್ಕೆ ಬರ್ತೀರಾ? Of course. We would love to come back to India and to explore more areas and to come back to Sulja for sure. ಪ್ರಿಯ ವೀಕ್ಷಕರೇ, ಒಂದು ಮದುವೆ ಎನ್ನುವಂಥ ಒಂದು ಸಮಾರಂಭ ದೂರದ ಇಟಲಿಯ ಮಿತ್ರರನ್ನು ಕೂಡ ಸುಳ್ಯಕ್ಕೆ ಬರಮಾಡಿಕೊಂಡಿದೆ. ಸಾಕಷ್ಟು ದಿನ ಅವರು ಇಲ್ಲಿ ಸುಳ್ಯದೊಂದಿಗೆ ಕಲಿತು ಅನೇಕ ವಿಚಾರಗಳನ್ನು ಕಲಿತು ಖುಷಿಪಟ್ಟಿದ್ದಾರೆ. ಅಬ್ದುಲ್ ನಾಸಿರ್ ಅವರ ಕುಟುಂಬದೊಂದಿಗೆ ಅವರು ಕೂಡ ದಿನಗಳನ್ನು ಕಳೆದಿದ್ದಾರೆ. ಮತ್ತೆ ಭಾರತಕ್ಕೆ ಬರುವುದಾಗಿ ಅವರು ಕೂಡ ಹೇಳಿದ್ದಾರೆ. ಅಬ್ದುಲ್ ನಾಸಿರ್ ಅವರ ಮನೆಯಿಂದ ರಿಪೋರ್ಟರ್ ಶರೀಫ್ ಜಟ್ಟಿಪಳ್ಳ, ಕ್ಯಾಮರಾ ಪರ್ಸನ್ ರಕ್ಷಿತ್ ಕುಕ್ಕು ಜೋಡಕ ಜೊತೆ ದುರ್ಗಾಕುಮಾರ್ ನಾಯಕರೆ, ಸುದ್ದಿ ನ್ಯೂಸ್, ಸುಳ್ಯ. ಅವ್ರದ್ದು ಹೇಳಿದ್ರೆ ಒಂದು ಮ್ಯಾಕ್ಸಿಮಮ್ 100-150 ಮೆಂಬರ್ಸ್ ಇರ್ತಾರೆ ಒಂದು ಮದುವೆಗೆ. ಈಗ ನಾನಿಲ್ಲಿ ನಮ್ಮಲ್ಲಿ 4,000-5,000 ಅಂತ ಹೇಳಾಗ ಅದರಲ್ಲಿ ತುಂಬ ಕ್ಯೂರಿಯಸ್ ಆಯಿತು. ಕಾನ್ಫಿಡೆನ್ಸ್ ಇರಲಿಲ್ಲ, ಇಂಥ ಇವರು ಬರ್ತಾರೆ, ಈಗ ಮದುವೆ ಈಗ ಗ್ರ್ಯಾಂಡ್ ಆಗ್ತದೆ. ನಮ್ಮೊಟ್ಟಿಗೆ ಒಂದು ಒಳ್ಳೆ ಬಾಂಧವ್ಯದಲ್ಲಿ ಇದ್ದಾರೆ, ಎಲ್ಲ ವಿಷಯದಲ್ಲೂ ಹ್ಯಾಪಿಯಾಗಿದ್ದಾರೆ. People are all very nice, very good, and we love India. Sulja is amazing. It's a nice place in India. Amazing food and amazing people. Amazing life. People are lovely, and food is amazing, and we love Sulja. We fall in love with Sulja. We would love to come back to India and to explore more. ನಮಸ್ಕಾರ ರೈತ ಬಾಂಧವರೇ, ಬಿಸು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 994652380